ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗಾಯ್ಸ್. RCB ನನ್ನೇ ಒಂದು ಪ್ರಾಕ್ಟೀಸ್ ಮ್ಯಾಚಸ್ ನ ಆಡಿದ್ದಾರೆ. ಸೊ ಎಲ್ಲಾ ಟೀಮ್ಗಳು ಕೂಡ ಆಡ್ತಾ ಇದಾರೆ ಪ್ರಾಕ್ಟೀಸ್ ಮ್ಯಾಚು. ಅದ್ರಲ್ಲಿ ನಮ್ಮ RCB ಬ್ಯಾಟರ್ಸ್ ಅಂತೂ ನಿನ್ನೆ ಅಂತೂ ಫುಲ್ ಫೈರ್ ಮಾಡಿದ್ದಾರೆ ಬೌಲರ್ಸ್ಗೆ. ಪಾಪ ಮಗ RCB ಬೌಲರ್ಸ್ ಅಂತೂ ಈಗ ಮುಗ ತಗ್ಸ್ಕೊಂಡಿದ್ದಾರೆ. 234 ರನ್ನ ಹೊಡೆದಿರೋದು ಒಂದು ಟೀಮು, ಇನ್ನೊಂದು ಟೀಮು ಅದನ್ನ ಚೇಸೇ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಎಲ್ಲ ಬ್ಯಾಟರ್ಸು ಫೈರ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಬೇಕು. ಸೊ ಇದ್ರ ಬಗ್ಗೆ ಜಸ್ಟ್ ಒಂದು ಗ್ಲಿಮ್ನ ಕೊಟ್ಟಿರೋದಷ್ಟೇ, ಅದ್ರ ಬಗ್ಗೆ ಫುಲ್ ಹೈಲೈಟ್ಸ್ ಏನು ಬಿಟ್ಟಿಲ್ಲ, ಮತ್ತೆ ಲೈವ್ ಕೂಡ ಎಲ್ಲೂ ಬಂದಿರಲಿಲ್ಲ. ಜಸ್ಟ್ ಒಂದು ಒಳಗಡೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅರೇಂಜ್ ಮಾಡಿ ಆಡಿರೋದು. ಒಂದು ಟೀಮು ವೆಂಕಟೇಶ್ ಅಯ್ಯರ್ದು ಮತ್ತು ಇನ್ನೊಂದು ಟೀಮು ಕೃಣಾಲ್ ಪಾಂಡ್ಯ ಅವ್ರದ್ದು. ಸೊ ಎರಡು ಟೀಮಲ್ಲಿ ಕೃಣಾಲ್ ಪಾಂಡ್ಯ ಟೀಮು ಗೆದ್ದಿದೆ ಆಕ್ಚುಲಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಯಾವ ಪ್ಲೇಯರ್ಸ್ ಎಷ್ಟು ರನ್ನ ಹೊಡೆದಿರ ಅಂತ ಹೇಳಿದ್ರೆ, ವೆಂಕಟೇಶ್ ಅಯ್ಯರ್ ಟೀಮು 234 ಟಾರ್ಗೆಟ್ನ ಕೊಡ್ತಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು 12 ಬಾಲಲ್ಲಿ 29 ರನ್. ಮಗ ವಿರಾಟ್ ಕೊಹ್ಲಿ ಯಾಕೋ ಈ ಒಂದು ಸೀಸನ್ ಡಿಫ್ರೆಂಟ್ ಮೂಡಲ್ಲಿ ಬಂದಿರೋದು, ಡಿಫ್ರೆಂಟ್ ವರ್ಷನಲ್ಲಿ ಬಂದಿರೋದು ಅಂತ ನನಗೇನೋ ಅನ್ನಿಸ್ತಾ ಇದೆ. ಸೊ ಇಷ್ಟು ವರ್ಷ ಏನಿತ್ತು ಅದೆಲ್ಲ ಮುಗೀತು. ಒಂದ್ಸಲ ಕಪ್ ಗೆದ್ದಾದ್ಮೇಲೆ ಯಾಕೋ ವಿರಾಟ್ ಕೊಹ್ಲಿ ಅವರು ಬೇರೆ ಗೇರಲ್ಲಿ ಆಡೋ ಥರ ಚಾನ್ಸ್ಗಳ ಕಾಣ್ತಾ ಇದೆ. ಆ್ಯಂಡ್ ವೆಂಕಟೇಶ್ ಅವರು 16 ಬಾಲಲ್ಲಿ 30 ರನ್. ಮಗ ನಾಟ್ ಬ್ಯಾಡ್ ಮಗ. ವೆಂಕಟೇಶ್ ಅವರು ಮತ್ತೆ ಫಾರ್ಮಿಗೆ ಬಂದಿದ್ದಾರೆ. ಸೊ ಪ್ರಾಕ್ಟೀಸ್ ಮ್ಯಾಚ್ ಆಗಲಿ ಯಾವುದೇ ಮ್ಯಾಚಲ್ಲಿ ಎವ್ರಿ ಮ್ಯಾಚ್ ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಟೀಮ್ ಡೇವಿಡ್ ಎಂದಿನಂತೆ ಕೇಳಂಗೆ ಇಲ್ಲ, 14 ಬಾಲಲ್ಲಿ 36 ರನ್ ಮಗ. ಸೊ ಟೀಮ್ ಡೇವಿಡ್ ಇಷ್ಟೇ ಕೆಲಸ ಅವರು ಮಾಡೋದು. ಜಸ್ಟ್ 10 ಬಾಲಲ್ಲಿ 30 ಇಲ್ಲ ಅಂತ ಹೇಳೋದು, 15 ಬಾಲಲ್ಲಿ ಒಂದು 50 ಹೊಡೆಯೋ ಕೆಲಸ ಅಷ್ಟೇ ಅವ್ರದ್ದು ಕೆಲಸ ಇರೋದು ಆ್ಯಕ್ಚುಲಿ. ಆ್ಯಂಡ್ ಜಿತೇಶ್ ಶರ್ಮಾ 37 ಬಾಲಲ್ಲಿ 81 ರನ್ ಮಗ. ಓ ಮೈ ಗಾಡ್, ಜಿತೇಶ್ ಶರ್ಮಾ ಅಂತೂ ಫೈರ್ ಮಾಡಿದ. ನೆನ್ನೆ ಅಂತೂ ಆ ಒಂದು ಜಸ್ಟು ಮಧ್ಯೆ ಕ್ಲಿಪ್ ಹಾಕಿದ್ರು, ಏನು ಹೊಡಿತಾರೆ ಅಂತ ಹೇಳಿದ್ರೆ ಊರಿಂದ ಆಚೆ ಹೊಡೆದಿರೋದೆಲ್ಲ. ಆ್ಯಂಡ್ ವೈರಲ್ ಕೂಡ ಆಗಿದೆ ಒಂದು ವಿಡಿಯೋ. ಯಾರೊಬ್ಬ ಯಂಗ್ಸ್ಟರು ಅವ್ರನ್ನ ಬ್ಯಾಟಿಂಗ್ನ ನೋಡ್ತಿರ್ತಾರೆ, ಒಂದು ಆಚೆ ಹೊಡೆದ ತಕ್ಷಣ ಓ ಮೈ ಗಾಡ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು 234 ರನ್ನ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಿದ್ರು ಕೃಣಾಲ್ ಪಾಂಡ್ಯ ಟೀಮು. ಬಟ್ ಕೃಣಾಲ್ ಪಾಂಡ್ಯ ಅವ್ರು ಹೇಳ್ಕೊಂಡಿರೋದು ಯಾವ ಬೌಲರ್ಸ್ ಎಷ್ಟು ವಿಕೆಟ್ ತಗೊಂಡಿದ್ದಾರೆ ಆ್ಯಂಡ್ ಯಾವ ಥರ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಬಟ್ ಅವ್ರು ಜಸ್ಟ್ ಹೇಳಿದ್ದು ಅವರೊಂದು ಟೀಮಲ್ಲಿ ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಅಭಿನಂದನ್ ಆ್ಯಂಡ್ ಮಂಗೇಶ್ ಯಾದವ್ ಈ 3 ಬೌಲರ್ಸು ಸಖತ್ತಾಗೆ ಮಾಡಿದ್ದಾರೆ ಬೌಲಿಂಗ್ ಸ್ಪೆಲ್ನ ಅಂತ ಹೇಳ್ಕೊಂಡ್ರು. ಸೊ ಯಾರು ಎಷ್ಟೆಷ್ಟು ವಿಕೆಟ್ ತಗೊಂಡ್ರು ಅಂತ ಹೇಳ್ಕೊಂಡಿಲ್ಲ. ಆ್ಯಂಡ್ ಕೃಣಾಲ್ ಪಾಂಡ್ಯ ಈ ಒಂದು ಟೀಮ್ ಅವರು ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಾಗ ರಜತ್ ಪಂಡಿತ್ ಅವರು 25 ಬಾಲಲ್ಲಿ 74 ಮಗ. ಓ ಮೈ ಗಾಡ್, 25 ಬಾಲಲ್ಲಿ 74 ಅಂತ ಹೇಳಿದ್ರೆ ಫೈರ್ ಅಂತಾನೆ ಹೇಳ್ತೀನಿ. ಕೃಣಾಲ್ ಪಾಂಡ್ಯ 33 ಬಾಲಲ್ಲಿ 58. ಆ್ಯಂಡ್ ದೇವದತ್ ಪಡಿಕ್ಕಲ್ 33 ಬಾಲಲ್ಲಿ 63. ದೇವದತ್ ಪಡಿಕ್ಕಲ್ ಅಂತೂ ಫುಲ್ ಫಾರ್ಮಲ್ಲಿದ್ದಾರೆ ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಒಂದು ರಂಜಿ ಟ್ರೋಫಿಲಿ ಯಾವ ಲೆವೆಲ್ಗೆ ರನ್ ಸ್ಕೋರ್ ಮಾಡಿದ್ರು ಆ್ಯಂಡ್ ಎಲ್ಲ ಡೊಮೆಸ್ಟಿಕಲ್ಲಂತೂ ಫುಲ್ ಡಾಮಿನೇಟ್ ಮಾಡಿದ್ದಾರೆ ಬ್ಯಾಟಿಂಗಲ್ಲಂತೂ. ಸೊ RCB ಪಕ್ಕ ಈ ಒಂದು ಸೀಸನ್ಗೆ 100% ಚಾನ್ಸ್ನ ಕೊಡ್ತಾರೆ. ಸೊ ವೆಂಕಟೇಶ್ ಅವರು ಮತ್ತು ಇವರಿಗೆ ಕಾಂಪಿಟೇಷನ್ ಇರೋದು. ಸೊ ಲಿಟ್ರಲಿ ನನ್ನ ಪ್ರಕಾರ ವೆಂಕಟೇಶ್ ಅವ್ರನ್ನ ಸ್ಟಾರ್ಟಿಂಗ್ ತಗೋಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಅದಾದಮೇಲೆ ದೇವದತ್ ಪಡಿಕ್ಕಲ್ ಟ್ರೈ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ವೆಂಕಟೇಶ್ ಅವರು 2-3 ಗೇಮ್ ಫ್ಲಾಪ್ ಆದರೆ ಎಂಟೈರ್ ಸೀಸನ್ನು ದೇವದತ್ ಪಡಿಕ್ಕಲ್ ಸ್ಟ್ರೈಟ್ ಅವೇ ಬರ್ತಾರೆ. ಆ್ಯಂಡ್ ಕೃಣಾಲ್ ಪಾಂಡ್ಯ ಅಂತೂ ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ. ಆ್ಯಂಡ್ ರಜತ್ ಪಟೇಲ್ ಕ್ಯಾಪ್ಟನ್ ಕೂಡ ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ. ಈ ಒಂದು ಮ್ಯಾಚಲ್ಲಿ ಕೃಣಾಲ್ ಪಾಂಡ್ಯ ಟೀಮ್ ಗೆದ್ದಿದ್ದಾರೆ. ಆ್ಯಂಡ್ ಈ ಒಂದು ಪ್ಲೇಯರ್ ಆಫ್ ದಿ ಮ್ಯಾಚ್ ಸಿಕ್ಕಿರೋದು ಕೃಣಾಲ್ ಪಾಂಡ್ಯ ಅವರಿಗೆ. ಏನೋ ವಿಕೆಟ್ ತೆಗೆದಿರ ಅಂತ ಅನಿಸುತ್ತೆ ಬೌಲಿಂಗಲ್ಲಿ, ಬಟ್ ಬೌಲಿಂಗಲ್ಲಿ ಯಾರು ಯಾವ ಥರ ಪರ್ಫಾರ್ಮ್ ಮಾಡಿರೋ ಅಂತ ಗೊತ್ತಿಲ್ಲ. ಸೊ ಇದೊಂದು ಕತೆ ಆಗಿರೋದು RCB ಫಸ್ಟ್ ಪ್ರಾಕ್ಟೀಸ್ ಮ್ಯಾಚಲ್ಲಿ. ಆ್ಯಂಡ್ ಎವ್ರಿ ಟೀಮ್ ಕೂಡ ಪ್ರಾಕ್ಟೀಸ್ ಮ್ಯಾಚ್ನ ಆಡ್ತಾ ಇದ್ದಾರೆ. ಆ್ಯಂಡ್ KKR ಕೂಡ ಸಖತ್ ಪ್ರಾಕ್ಟೀಸ್ ಮ್ಯಾಚಸ್ ನಡೀತದೆ. ಆ್ಯಂಡ್ SRH ಒಂದು ಭಯಾನಕ ಬ್ಯಾಟಿಂಗ್ ನಡೀತದೆ ಅಲ್ಲಿ. ಸೊ ಇಷ್ಟು ಕತೆಗಳಾಗಿದೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಗಾಯ್ಸ್, ಹೋಗಿ ಜನದ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.